ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇದು ಸಂಕ್ರಾಂತಿ ಹಬ್ಬ ದಿನದ ಬ್ಲಾಗ್ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ನಾನು ಏನಕ್ಕೆ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಈ ವಿಡಿಯೋ ಕೂಡ ಲೇಟ್ ಆಯಿತು. ಆಫ್ಟರ್ ಶಿವರಾತ್ರಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ತಪ್ಪದೆ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ನಾನು ನನ್ನ ಮಗುಗೆ ಯಾವ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಕ್ವೆಶ್ಚನ್ ಕೇಳ್ತಿದ್ದೀರಿ ಕಮೆಂಟ್ಸ್ ಬಾಕ್ಸಲ್ಲಿ. ಹಾಗಾಗಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಏನೆಲ್ಲ ಪ್ರಾಡಕ್ಟ್ಸ್ನ ನಾನು ಬಳಸ್ತೀನಿ ಅಂತ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಲಿರಿಶಂಗೆ ಹುಷಾರಿರಲಿಲ್ಲ ಅಂಥೇಳಿ. ತುಂಬ ಅವಳು ವೀಕ್ ಆಗಿಬಿಟ್ಟಿದ್ಲು. ಸ್ವಲ್ಪ ಹುಷಾರಾಗಿದ್ಲು ಈ ಸಂಕ್ರಾಂತಿ ಹಬ್ಬ ಟೈಮ್ಗೆ, ಆಲ್ಮೋಸ್ಟ್ ಹುಷಾರಾಗಿದ್ಲು. ಬಟ್ ಅವಳಿಗೆ ಕ್ರೇವಿಂಗ್ಸು ಜಾಸ್ತಿ ಆಗಿಬಿಟ್ಟಿತ್ತು. ಏನಾದರೂ ತಿನ್ನಬೇಕು ಅನ್ನೋ ಥರ ಕ್ರೇವಿಂಗ್ಸು. ಅವಳಿಗೆ ಫ್ರೆಂಚ್ ಫ್ರೈಸು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ನಾನು ಒಂದು 2-3 ಸಲ ಮಾಡಿಕೊಟ್ಟಿದ್ದೆ ಅವಳಿಗೆ ಫ್ರೆಂಚ್ ಫ್ರೈಸ್ನ. ಜೊತೆಗೆ ಇನ್ನೇನಾದ್ರು ತಿನ್ನಬೇಕಂತ ಕೇಳ್ತಾನೆ ಇದ್ಲು. ಅದಕ್ಕಾಗಿ ನನ್ನ ತಂಗಿ ಇವತ್ತು ಏನೋ ಒಂದು ಆಲೂಗಡ್ಡೆನೇ ಬಳಸ್ಕೊಂಡು ಏನೋ ಒಂದು ಸ್ನ್ಯಾಕ್ಸ್ ಥರ ಮಾಡಿದ್ಲು. ಚೆನ್ನಾಗಾಗಿತ್ತು, ಸ್ಪೈಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಅದನ್ನು ಕೂಡ ಸ್ವಲ್ಪ ಕೆಚಪ್ ಹಾಕ್ಕೊಂಡು ತಿನ್ನಲು ಲಿರಿಷಾ. ಇಷ್ಟು ದಿನಕ್ಕೆ ಇವತ್ತೇ ಸ್ವಲ್ಪ ಅವಳು ಆ್ಯಕ್ಟಿವ್ ಆಗಿ ಚೆನ್ನಾಗಾಗಿದ್ಲು. ಇಲ್ಲ ಅಂದರೆ ತುಂಬಾ ವೀಕ್ ಆಗಿಬಿಟ್ಟಿದ್ಲು ಹಿಂದಿನ ದಿನಗಳಲ್ಲಿ. ಇವತ್ತು ಚೆನ್ನಾಗಿದ್ಲು. ಜೊತೆಗೆ ಓಡಾಡಿಕೊಂಡು ಹಬ್ಬಕ್ಕೆ ಚೆನ್ನಾಗಿ ರೆಡಿ ಆಗೋಕ್ಕೆಲ್ಲ ಅವಳು ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ಲು. ಹಾಗೆಯೇ ಪಾಪು ಕೂಡ ಸ್ನಾನ ಮಾಡಿಸೆಲ್ಲ ಮಲಗಿಸಿದ್ದಾಗಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಇದೊಂದು ಡ್ರೆಸ್ನ ತರಿಸಿದ್ದೆ ಲಿರಿಶಂಗೆ ಅಂತ. ಆ್ಯಕ್ಚುಲಿ ಇದನ್ನ ತರಿಸಿ ಸುಮಾರು ದಿನ ಆಗಿತ್ತು. ನಮ್ಮದು ಪ್ರೆಗ್ನೆನ್ಸಿ ಫೋಟೋಶೂಟ್ ಏನು ಬರುತ್ತೆ ಅದಕ್ಕೆ ಅಂತ ತರಿಸಿದ್ದೆ. ಆದರೆ ಫೋಟೋಶೂಟ್ ಟೈಮಲ್ಲಿ ಅದನ್ನು ವೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಅದನ್ನು ಹಾಗೆ ಇಟ್ಬಿಟ್ಟಿದ್ವಿ. ಹಾಗೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಶಾಪಿಂಗ್ ಮಾಡೋದಕ್ಕೂ ಹೋಗಿರಲಿಲ್ಲ. ಜೊತೆಗೆ ಆನ್ಲೈನಲ್ಲೂ ಕೂಡ ಏನೂ ಆರ್ಡರ್ ಮಾಡಿರಲಿಲ್ಲ. ಯಾಕಂದರೆ ಇವರಿಬ್ಬರು ಹುಷಾರಾಗೋದೇ ಸಾಕಾಗಿತ್ತು ನಮಗೆ. ಅದಲ್ಲದೆ ನನಗೂ ಕೂಡ ಹುಷಾರು ತಪ್ಪಿದೆ ಅಂತ ಹೇಳಿದೆ ಅಲ್ವಾ. ಹಾಗಾಗಿ ಆರ್ಡರ್ ಕೂಡ ಮಾಡಿರಲಿಲ್ಲ. ಜೊತೆಗೆ ನಾವು ಹೊರಗಡೆಯಿಂದ ತರೋದಕ್ಕೆ ಕೂಡ ಹೋಗಿರಲಿಲ್ಲ. ಹಾಗಾಗಿ ಇರೋ ಬಟ್ಟೆನ ಯೂಸ್ ಮಾಡಿದೆ. ಪಾಪುಗೆ ಮಾತ್ರ ಫಸ್ಟೇ ಆರ್ಡರ್ ಮಾಡಿಬಿಟ್ಟಿದ್ದೆ ಅವನಿಗೆ. ಅದೊಂದು ಹೊಸ ಬಟ್ಟೆನ ಅವನಿಗೆ ವೇರ್ ಮಾಡಿದೆ. ಲಿರಿಶಂಗೆ ಇದನ್ನು ಹೇಗಿದ್ರು ಮನೇಲೆ ಹೊಸ ಬಟ್ಟೆ ಇತ್ತಂತೇಳಿ ಅದನ್ನೇ ಹಾಕಿದ್ದೀನಿ. ಹಾಗೆ ಮನೇಲಿ ಎಳ್ಳು ಬೆಲ್ಲ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ ನನ್ನ ಕೈಲಿ. ಹಾಗಾಗಿ ಹೊರಗಡೆಯಿಂದನೇ ಯಶು ರೆಡಿಮೇಡ್ ತಂದುಕೊಟ್ಟಿದ್ರು. ಶಾಸ್ತ್ರಕ್ಕೆ ಸ್ವಲ್ಪ ಜನಕ್ಕೆ ಕೊಡೋಣ ಎಳ್ಳು ಬೀರೋದಕ್ಕೆ ಅಂತ. ಯಾಕಂದರೆ ಲಿರಿಶಂಗೆ ನಿಲ್ಸೋಕ್ಕಾಗಲ್ಲ ಅಲ್ವಾ, ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ಅದನ್ನು. ಹಾಗಾಗಿ ಎಳ್ಳು ಬೀರಬೇಕಂತ ಹೊರಗಡೆಯಿಂದನೇ ತೊಗೊಂಬಂದಿದ್ರು. ಇದು ಏನು ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲ. ಬಟ್ ಓಕೆ ಪರವಾಗಿಲ್ಲ. ಬಟ್ ಬ್ಲ್ಯಾಕ್ ಬೆಲ್ಲನೇ ಯೂಸ್ ಮಾಡಿದರು. ಏನೋ ಗೊತ್ತಿಲ್ಲ, ಹೊರಗಡೆ ಅಂತಂದರೆ ನಾವು ಮನೇಲಿ ಮಾಡಿದಷ್ಟು ಟೇಸ್ಟ್ ಅಷ್ಟಂತ ಅನಿಸಲ್ಲ. ಹಾಗಾಗಿ ಓಕೆ. ಜೊತೆಗೆ ಸಕ್ಕರೆ ಹೆಚ್ಚು ಕೂಡ ಹೊರಗಡೆಯಿಂದನೇ ತಂದಿದ್ರು. ಅದೆಲ್ಲನೂ ನಮ್ಮಮ್ಮ ಕೂತ್ಕೊಂಡು ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಪಾಪು ಇವಾಗ ಮಲಗಿದ್ದಾನೆ. ಹೊಸ ಬಟ್ಟೆ ಇದು ನೋಡಿ ಅವನಿಗೆ ತರಿಸಿದ್ದೆ. ಹಾಗೆಯೇ ಇದೇ ಬಟ್ಟೆನ ನಾನು ಸೆಕೆಂಡ್ ಮಂತ್ ಫೋಟೋಶೂಟ್ಗೂ ಕೂಡ ಯೂಸ್ ಮಾಡಿದೆ. ಅವನಿಗೆ ಹೊಸ ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ಜೊತೆಗೆ ಮೋಡದ ವಾತಾವರಣ ಕೂಡ ಇತ್ತು. ಏನು ಮಾಡೋದು, ಸ್ವಲ್ಪ ಶೀತ ನನಗೆ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಕಫ ಆಗಿ ಅದೇ ನೆಗಡಿ, ತಲೆಭಾರ ಈ ಥರ ಟರ್ನ್ ಆಗಿಬಿಡ್ತು ಅಷ್ಟೇ. ಇಲ್ಲಿ ಎಲ್ಲನೂ ಪ್ಯಾಕ್ ಮಾಡ್ತಿದ್ದಾರೆ. ಹಾಗೆಯೇ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ನನ್ನ ತಂಗಿ ವರ್ಷ ಇದ್ದಾಳಲ್ಲ ಅವಳು ಅದನ್ನೆಲ್ಲ ತೊಗೊಂಡೋಗಿ, ಅಂದರೆ ವರ್ಷನ ಕರ್ಕೊಂಡೋಗಿ ಅದನ್ನು ತೊಗೊಂಡೋಗಿ ಎಳ್ಳು ಬೀರಿಸ್ಬಿಟ್ಟು ಕರ್ಕೊಂಡು ಬಂದಳು. ಆದ್ರೂ ಏನೇ ಚೆನ್ನಾಗಿ ಮಾಡಿದ್ರು ಔಟ್ಸೈಡಲ್ಲಿ, ಬಟ್ ಮನೇಲಿ ಮಾಡಿದ ಥರ ಯಾವುದೂ ಟೇಸ್ಟಿಯಾಗಿ ಅಥವಾ ಹೈಜಿನಾಗಿ ಇರಲ್ಲ. ಇದು ಕೂಡ ಅಷ್ಟೇ, ಅಷ್ಟೊಂದೇನು ಟೇಸ್ಟಿ ಅಂತ ಅನ್ನಿಸ್ಲಿಲ್ಲ. ಬಟ್ ನಾವು ಮನೇಲಿ ಮಾಡ್ತೀವಲ್ಲ ಅದೆಂಥ ಘಮ ಇರುತ್ತೆ ಅಲ್ವಾ. ರೆಡಿನಾ? ಅಂತೂ ನನ್ನ ಮಗಳ ಮುಖದಲ್ಲಿ ಇವತ್ತು ಒಂಥರ ಕಳೆ ಇತ್ತು. ಇವಾಗ ಬಂದು ಟಾರ್ಚರ್ ಕೊಡ್ತಾವಳೆ, ಆ ಸಾಂಗ್ ಹಾಕು ಈ ಸಾಂಗ್ ಹಾಕು ಡ್ಯಾನ್ಸ್ ಮಾಡಬೇಕಂತ. ಸೊ ಹಾಗಾಗಿ ಇನ್ನೊಂದು ಏನಂದರೆ, ಈ ಡ್ರೆಸ್ಸು ಸ್ವಲ್ಪ ಅವಳಿಗೆ ಚುಚ್ಚುತ್ತೆ ಅಂತ ಇದು ಮಾಡ್ತಿದ್ಲು, ಹಠ ಮಾಡ್ತಿದ್ಲು. ಫಸ್ಟ್ ಒಂದಿನ ಚೆನ್ನಾಗೇ ಹಾಕ್ಕೊಂಡಿದ್ಲು ಆಯಿತಾ. ಅದಾದಮೇಲೆ ಮತ್ತೆ ಈ ಬಟ್ಟೆನ ಹಾಕ್ಕೊಳ್ಳಲ್ಲ, ತುಂಬ ಚುಚ್ಚುತ್ತೆ ಇದು ಅಂತ ಅಳ್ಕೊಂಡೆಲ್ಲ ಆಡಿದ್ಲು. ಕೊನೆಗೆ ಅವಳು ಆಡ್ತಿದ್ದದ್ದು ನೋಡಿಬಿಟ್ಟು ನಾವು ಹೊಸ ಬಟ್ಟೆನೇ ತರಬೇಕು ಇಲ್ಲೇ ಅಂಗಡಿಗೆ ಹೋಗಿ ಲೋಕಲ್ ಶಾಪ್ಗಳಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಎನಿವೇ ಮತ್ತೆ ಏನು ಅನ್ನಿಸ್ತು ಏನೋ, ಮತ್ತೆ ಅವಳೇ ಹಾಕೋತೀನಿ ಅಂತ ಹಾಕ್ಕೊಂಡ್ಳು. ಆ್ಯಂಡ್ ನಾನು ಇದೊಂದು ಸಿಂಪಲ್ ಕುರ್ತಿನ ಹಾಕ್ಕೊಂಡಿದ್ದೆ. ಪಾಪಗೂ ಇದೊಂದು ಸಿಂಪಲ್ ಡ್ರೆಸ್ಸು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಇದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಸಣ್ಣ ಪುಟ್ಟದ್ದು 1-2 ರೀಲ್ಸ್ ಎಲ್ಲ ಮಾಡಿಕೊಂಡು ಲಿರಿಶಂಗೂ ಕೂಡ ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಅವಳನ್ನ ಎಳ್ಬಿರೋದಕ್ಕೆ ಕಳಿಸ್ದೆ. ಆ್ಯಂಡ್ ಸ್ವಲ್ಪ ಮೋಡದ ವಾತಾವರಣ ಇರೋದ್ರಿಂದ ಬೇಗನೆ 1-2 ರೀಲ್ಸ್ ಮಾಡಿಕೊಂಡು ಪಾಪುನ ಕರ್ಕೊಂಡು ಹೋಗಿದ್ನಲ್ಲ ಈಚೆ, ಬೇಗನೆ ಕರ್ಕೊಂಡು ಬಂದುಬಿಟ್ವಿ ಒಳಗಡೆಗೆ. ಆಮೇಲೆ ಇವರಿಬ್ರು ಎಳ್ಬಿರ್ಕೊಂಡು ಬರೋದಕ್ಕೆ ಅಂತ ಹೋದರು. ಆ್ಯಂಡ್ ಇದೊಂದು ನೆಕ್ಲೆಸ್ ಇದೆಯಲ್ಲ ಚೆನ್ನಾಗಿದೆ, ಕ್ಯೂಟಾಗಿ. ಇದು ನಾನು ಬೇಬಿ ಶವರ್ಗೆ ಅಂತ ತೊಗೊಂಡಿದ್ದು, ಅಂದರೆ ಫೋಟೋಶೂಟು ಬೇಬಿ ಶವರ್ಗೆ ಅಂತ.
ಇದೊಂದು ಸರದ್ದು ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಲಿರಿಷನ್ ಡ್ರೆಸ್ಸು ನಿಮ್ಗೆ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದಾದಮೇಲೆ ದನ ಕಿಚ್ಚಾಯಿಸೋದಿರುತ್ತಲ್ವ ಈವ್ನಿಂಗ್ ಟೈಮು, ಆ ಟೈಮಲ್ಲಿ ಸ್ವಲ್ಪ ಕರೆಂಟೆಲ್ಲ ತೆಗ್ಬಿಟ್ಟಿರ್ತಾರೆ, ಕರೆಂಟಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಾಗಿ ತುಂಬ ಹೊತ್ತು ಕರೆಂಟ್ ಇರಲಿಲ್ಲ ಈವ್ನಿಂಗು. ಅಮ್ಮ ಮತ್ತು ವರ್ಷ ಟೆಂಪಲ್ಗೆ ಹೋಗಿದ್ರು, ನಾನು ಪಾಪುಗಳು ಮನೇಲಿ ಇದ್ವಿ. ಯಶು ಕೂಡ ಅಷ್ಟರಲ್ಲಿ ಬಂದರು, ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು. ಹಾಗಾಗಿ ವಿಡಿಯೋ ಕೂಡ ಶೂಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಟಮಟೆ ಸೌಂಡ್ ಬರ್ತಾಯಿತ್ತು, ಹಾಗಾಗಿ ಲಿರಿಷಾ ಡ್ಯಾನ್ಸ್ ಮಾಡ್ತಾ ಇದ್ಲು. ಸಮಾಧಾನ ಮಾಡು. ಹಾಗೆ ನೀವು ಕಮೆಂಟ್ ಮಾಡಿದ್ರಿ ಪಾಪುಗೆ ಯಾವ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಡರ್ಮಾಡ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು. ಪ್ರೈಸ್ ರೇಂಜು ಪರವಾಗಿಲ್ಲ, ಕೊಡ್ಬೋದು, ಚೆನ್ನಾಗಿರುತ್ತೆ. ತುಂಬ ಹೈ ಅಂತಲೂ ಅನಿಸಲ್ಲ. ಆ್ಯಂಡ್ ಕ್ವಾಲಿಟಿ ಕೂಡ ಓಕೆ, ಚೆನ್ನಾಗಿದೆ. ಸೊ ತೋರಿಸ್ತೀನಿ ನಿಮಗೆ ಏನೆಲ್ಲ ಯೂಸ್ ಮಾಡ್ತೀನಂತ. ಸೊ ನಾನು ಯೂಸ್ ಮಾಡೋದು ಡರ್ಮಾಡ್ಯೂ ಕ್ರೀಮ್ ಆ್ಯಂಡ್ ಲೋಷನ್. ಕ್ರೀಮ್ ಬಂದು ಸ್ವಲ್ಪ ಏನಂತಾರೆ ಕ್ರೀಮಿ ಬೇಸ್ಡಾಗಿ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಪಾಪುಗೆ ಆಲ್ ಓವರ್ ಬಾಡಿಗೂ ಕೂಡ ಅಪ್ಲೈ ಮಾಡ್ತಿದ್ದೆ 2 ಮಂತ್ಸ್ ಆಗೋವರೆಗೂ. ಲಿರಿಷನ್ಗೂ ಅಷ್ಟೇ. ಇದು ಈ ಥರ ಇದೆ ನೋಡಿ, ಗಟ್ಟಿಗೆ ಚೆನ್ನಾಗಿದೆ. ಇದನ್ನು ಲೋಷನ್ನ ತೋರಿಸ್ತೀನಿ ಇವಾಗ. ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಚ್ಚಿದ್ರೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಹೊತ್ತು. ಬಟ್ ಲೋಷನ್ ಏನಂದರೆ ಸ್ವಲ್ಪ ಇದು ವಾಟರಿ ಕನ್ಸಿಸ್ಟೆನ್ಸಿ ಥರ, ಏನಂದರೆ ಸ್ವಲ್ಪ ತೆಳು ಮತ್ತು ಹಚ್ಚಿದ ತಕ್ಷಣ ಬೇಗನೆ ಡ್ರೈ ಆಗಿಬಿಡ್ತೇನೋ ಅನ್ನೋ ಫೀಲ್ ಆಗುತ್ತೆ. ನೋಡಿ ಇದು ಈ ಥರ ಇದೆ. ಸೊ ಇದು ನೋಡಿ, ಹಿಂಗೆ ಅಪ್ಲೈ ಮಾಡಿದ್ರೆ ಈ ಥರ ನೀರು ಥರ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ನೋಡಿ ಕ್ರೀಮ್ ಥರ ಹಿಂಗೆ ಸ್ಮೂತಾಗಿ ಹೋಗುತ್ತೆ ಅಂತ. ಸೊ ಎರಡು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಇದು ಸ್ವಲ್ಪ ನೋಡಿ ಆ ಥರ ವಾಟರ್ ಈ ಥರ ಆಗೋಯ್ತು. ಇದು ಕ್ರೀಮ್ ಥರನೇ ಇದೆ, ಈ ಥರ ಚೆನ್ನಾಗಿದೆ ಇದು. ಸೊ ನಾನು ಆಲ್ ಓವರ್ ಬಾಡಿಗೆ ಪಾಪುಗೆ ಲೋಷನ್ನ ಹಚ್ಚಲ್ಲ, ಕ್ರೀಮ್ನ ನಾನು ಬಾಡಿಗೆ ಅಪ್ಲೈ ಮಾಡ್ತಿದ್ದೆ. ಬಟ್ ಈ ಸಲ ಏನು ಅಂದ್ಕೊಂಡೆ ಅಂದರೆ ಚೇಂಜಸ್ ಮಾಡಿರ್ತಾರೇನೋ ಅಂತ ಅಂದ್ಕೊಂಡೆ. ನೋಡೋಣ ಈ ಸಲ ಬೇರೆ ಥರ ಮಾಡಿರ್ತಾರೆ ಅಂತ. ಹಾಗಾಗಿ ಇದನ್ನು ತರಿಸ್ದೆ. ಬಟ್ ಸೇಮ್ ಅದೇನೇ ಇದೆ ನಾನು ಯೂಸ್ ಮಾಡೋದು ಇದೆರಡನ್ನು. ಇದು ಒಂದೇ ಬಾಟಲ್ ಅಷ್ಟೇ, ಮತ್ತೆ ತರಿಸಲ್ಲ ಇದನ್ನ. ಸ್ವಲ್ಪ ಏನಷ್ಟು ಸಾಫ್ಟ್ ಅಂತ ಅನಿಸಲ್ಲ ಬೇಬಿ ಬಾಡಿ. ಸೊ ಕ್ರೀಮ್ನ ನಾನು ಅಪ್ಲೈ ಮಾಡ್ತೀನಿ ಆಲ್ ಓವರ್ ಬಾಡಿಗೆ ನೆಕ್ಸ್ಟಿಂದ. ಸೊ ಇದು ಕ್ರೀಮ್ ಮತ್ತು ಲೋಷನ್ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಹೇಳಿಬಿಡ್ತೀನಿ. ಇದು ಲೋಷನ್ ಬಂದು 152 ರೂಪಾಯಿ, ಹಾಗೆಯೇ ಕ್ರೀಮ್ ಬಂದು 196 ರೂಪಾಯಿ. ಸೊ ಇದು ಪ್ರೈಸು. ಹಾಗೆ ಶ್ಯಾಂಪು ಬಂದು ಡರ್ಮಾಡ್ಯೂದು ಶ್ಯಾಂಪನ್ನ ಯೂಸ್ ಮಾಡ್ತೀನಿ. ಇದ್ರದ್ದು ಪ್ರೈಸ್ ಬಂದು 125. ನಾನು ಲಿರಿಷನ್ಗೆ ಹಿಮಾಲಯ, ಡರ್ಮಾಡ್ಯೂಗೆ ಯಾವುದಾದ್ರೂ ಯೂಸ್ ಮಾಡ್ತಿದ್ದೆ. ಸೊ ಇದು ಚೆನ್ನಾಗಿದೆ, ಇದನ್ನೇ ಪಾಪುಗೆ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಶ್ಯಾಂಪು ಆಯಿತು. ಆ್ಯಂಡ್ ಸೋಪ್ ಬಂದು ಡರ್ಮಾಡ್ಯೂ ಸೋಪು. ಇದು ಚೆನ್ನಾಗಿದೆ. ಇದು ಒಂದು ಸೋಪ್ ತೊಗೊಂಡ್ರೆ, ನಾನು ಇದೆರಡನೇ ಸೋಪ್ ತರಿಸಿರೋದು, ಇವತ್ತೇ ಫಸ್ಟ್ ಯೂಸ್ ಮಾಡಿರೋದು. 2.5 ಮಂತ್ಸ್ ಬರುತ್ತೆ ಒಂದು ಸಲ ಸೋಪ್ ತೊಗೊಂಡ್ರೆ. ಅದಲ್ಲದೆ ನಾನು ಕೂಡ ಇದನ್ನ ಫೇಸಿಗೆ ಯೂಸ್ ಮಾಡ್ತೀನಿ ಕೆಲವೊಮ್ಮೆ, ಹಾಗೆಯೇ ಲಿರಿಷನ್ಗೂ ಕೂಡ ಕೆಲವೊಮ್ಮೆ ಇದನ್ನೇ ಹಚ್ಚಿದ್ದೀವಿ. ಅದು ಅಲ್ಲದೆ 2.5 ಮಂತ್ಸ್ ಪಾಪುಗೆ ಬಂದಿದೆ. ಸೊ ನಾವು ಯೂಸ್ ಮಾಡಿಲ್ಲ ಅಂದರೆ ಆಫ್ಟರ್ ಇನ್ನೊಂದು 15 ಡೇಸ್ ಬರ್ತಿತ್ತೇನೋ. ಇದ್ರದ್ದು ಪ್ರೈಸ್ ಬಂದು ಇಲ್ಲಿದೆ ಪ್ರೈಸ್ 250 ರೂಪಾಯಿ. ಸೊ ಚೆನ್ನಾಗಿದೆ ಇದು ಸೋಪು. ಬೇಕಿದ್ದರೆ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಡರ್ಮಾಡ್ಯೂ ಪ್ರಾಡಕ್ಟ್ಸು ಚೆನ್ನಾಗಿದೆ. ಹಾಗೆಯೇ ಪಾಪುಗೆ ಕಾಜಲ್ ಬಂದು ನಾನು ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತೀನಿ. ಲಿರಿಷನ್ಗೂ ಅಷ್ಟೇ ಹಿಮಾಲಯದ್ದೇನೆ. ಲಿರಿಷನ್ಗೂ ಕೂಡ ಹಿಮಾಲಯ ಕಾಜಲ್ನೇ ಬಳಸ್ತಿದ್ದೆ. ಇದನ್ನ ನನ್ನ ಮಗಳು ಏನೇನೋ ಮಾಡಿ ಮುರಿದಾಕ್ಬಿಟ್ಟಿದ್ದಾಳೆ. ಸದ್ಯಕ್ಕೆ ಇನ್ನೊಂದು ಚೂರಿದೆ. ಇದು ತೊಗೊಂಡು ನಾನು 2.5 ಮಂತ್ಸ್ ಆಯಿತು. ಲಿರಿಷಾ ಸ್ವಲ್ಪ ಹಿಂಗೇನೇನೋ ಮಾಡಿ ನೋಡಿ ಒಳಗಡೆ ಕಾಣಿಸುತ್ತೆ, ಹಿಂಗೆ ಹಾಕ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ವೇಸ್ಟ್ ಆಯಿತು. ಇಲ್ಲಾಂದಿದ್ರೆ ಇನ್ನೊಂದು 15 ದಿನ ಬರ್ತಿತ್ತೇನೋ. ಸೊ ಇದು ಕಾಜಲ್. ಆಮೇಲೆ ಪಾಪುಗೆ ಪೌಡರ್ ಬರುತ್ತಲ್ಲ, ಸೊ ಪೌಡರ್ ಏನಕ್ಕೆ ಅಂದರೆ ಬೊಟ್ಟು ಕಪ್ಪಿಟ್ಬಿಟ್ಟು ಮೇಲ್ಗಡೆ ಪೌಡರ್ನ ಹಾಕ್ತೀವಲ್ಲ ಲಾಕ್ ಮಾಡೋಕ್ಕೆ ಅದನ್ನ ಅಂತ. ಸೊ ಹಿಮಾಲಯ ಪೌಡರ್ನ ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ನಾವು ಇದನ್ನ ನೆತ್ತಿಗೂ ಕೂಡ ಹಾಕ್ತೀವಿ. ಸೊ ಇದನ್ನು ಹಿಮಾಲಯ ಪೌಡರ್ನ ಯೂಸ್ ಮಾಡ್ತೀನಿ. ಜೊತೆಗೆ ವೈಪ್ಸ್ ಬಂದು ಸೇಮ್ ಹಿಮಾಲಯ ಬೇಬಿ ವೈಪ್ನ ಯೂಸ್ ಮಾಡ್ತೀನಿ. ಇದು ಕೂಡ ಏನಾದರೂ ಪಾಟಿ ಮಾಡಿಕೊಂಡ್ರೆ ಏನಾದರೂ ಒರೆಸೋದಕ್ಕೆ ಅಂಥೇಳಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಹಿಮಾಲಯ ಬೇಬಿ ವೈಪ್ಸ್. ಹಾಗೆಯೇ ಇನ್ನೊಂದು ಬಂದು ಪಾಪುಗೆ ನಾವು ಸ್ನಾನ ಮಾಡಿಸೋದಕ್ಕೆ ಅಂಥೇಳಿ ಕಡಲೆ ಹಿಟ್ಟನ್ನು ಬಳಸ್ತೀವಲ್ವಾ. ಸೊ ನಾನು ಯೂಸ್ ಮಾಡೋದು ಫಾರ್ಚೂನ್ ಅವ್ರದ್ದು ಕಡಲೆ ಹಿಟ್ಟು. ಸೊ ಚೆನ್ನಾಗಿದೆ ಇದು, ರ್ಯಾಷಸ್ ಏನಾಗಲ್ಲ ಪಾಪುಗೆ.
ಇಲ್ಲ ಅಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಲೋಕಲಲ್ಲಿ ತರಿಸ್ಬಿಟ್ಟಿದ್ನ, ಒಂದೆರಡು ದಿನ ಏನಿಲ್ಲ ಚೆನ್ನಾಗಾಯಿತು, ಬಟ್ ಇದಕ್ಕಿದ್ದಂಗೆ ಒಂಥರ ಗುಳ್ಳೆ ಥರ ಆಗಿಬಿಟ್ಟಿತ್ತು ಬಾಡಿ ಪಾಪುಗೆ. ಹಾಗಾಗಿ ಮತ್ತೆ ನಾನು ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ. ಸೊ ಪಾಪುಗೆ ಇದಿಷ್ಟು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ಹಾಗೆಯೇ ರ್ಯಾಷಸ್ ಕ್ರೀಮ್ ಕೇಳೋ ಹಾಗಿದ್ರೆ ನಾನು ಯಾವುದೇ ರೀತಿ ರ್ಯಾಷ್ ಕ್ರೀಮ್ನ ಹಚ್ಚಲ್ಲ ಪಾಪುಗೆ. ಏನಾದರೂ ರ್ಯಾಷಸ್ ಆಯಿತು ಅಂದರೆ ನಾನು ಯೂಸ್ ಮಾಡೋದು ಎದೆ ಹಾಲು ಮಾತ್ರ, ಅದನ್ನೇ ಪಾಪುಗೆ ಅಪ್ಲೈ ಮಾಡ್ತೀನಿ. ಈಗ ಬೆವ್ರ ಸಾಲೆ ಎಲ್ಲ ಸಾಮಾನ್ಯ ಆಗುತ್ತೆ ಅಲ್ವಾ, ನೀವೇನಾದರೂ ಪಾಪುಗೆ ರ್ಯಾಷಸ್ಸು ಅಥವಾ ಬೆವ್ರ ಸಾಲೆ ಈ ಥರ ಎಲ್ಲ ಆದರೆ ಜಸ್ಟ್ ಎದೆ ಹಾಲನ್ನೇ ಅಪ್ಲೈ ಮಾಡಿ ದಿನದಲ್ಲಿ ಒಂದು 2-3 ಸಲ ಅಪ್ಲೈ ಮಾಡಿ. ಕಮ್ಮಿ ಆಗಿಲ್ಲ ಅಂದರೆ ಬೇಕಿದ್ದರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ರ್ಯಾಷ್ ಕ್ರೀಮ್ ಎಲ್ಲ ಏನೂ ಯೂಸ್ ಮಾಡೋದು ನೆಸೆಸಿಟಿ ಇರಲ್ಲ. ಡಾಕ್ಟರ್ನ ಕೇಳಿಬಿಟ್ಟು ಆಮೇಲೆ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ರ್ಯಾಷ್ ಕ್ರೀಮ್ ಬಂದು ನನಗೆ ನನ್ನ ಎದೆ ಹಾಲು ಮಾತ್ರನೇ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.